ಪ್ರತಿ ಯುಗದಲ್ಲಿಯೂ ಕೆಲವು ವ್ಯಕ್ತಿಗಳು ಜನ್ಮ ತಾಳುತ್ತಾರೆ. ತಮ್ಮ ಅಸಾಧಾರಣ ಸಾಧನೆಯಿಂದ ಸಮಾಜವನ್ನು ಬೆಳಗುವವರು. ತಮ್ಮ ನಿಸ್ವಾರ್ಥ ಸೇವೆಯಿಂದ ಸಾವಿರಾರು ಜನರ ಬದುಕಿನಲ್ಲಿ ಹೊಸ ಭರವಸೆಯ ಬೆಳಕನ್ನು ಮೂಡಿಸುವವರು. ತಮ್ಮ ಆದರ್ಶ ವ್ಯಕ್ತಿತ್ವದಿಂದ ಒಂದು ಪೀಳಿಗೆಗೆ ದಾರಿದೀಪವಾಗುವವರು. ಅಂತಹ ಅಪರೂಪದ ಮಹನೀಯ ವ್ಯಕ್ತಿತ್ವವೇ ಡಾಕ್ಟರ್ ಕೆ.ಆರ್. ಪ್ರದೀಪ್. ಅವರ ಹಿನ್ನೆಲೆಯನ್ನು ಅವಲೋಕಿಸಿದರೆ ಅವರದು ಅತ್ಯಂತ ಸಂಸ್ಕಾರಯುತವಾದ ಮತ್ತು ಮೌಲ್ಯಾಧಾರಿತ ಕುಟುಂಬ. ಅಜ್ಜ ಕೆ.ಎಲ್. ನಂಜುಂಡಸ್ವಾಮಿ ಶೆಟ್ಟಿ ಮತ್ತು ಅಜ್ಜಿ ಶ್ರೀಮತಿ ರಾಜಲಕ್ಷ್ಮಿ ಅವರ ಜ್ಯೇಷ್ಠ ಪುತ್ರರಾದ ಶ್ರೀ ಕೆ.ಎನ್. ರಾಮ ನರಸಿಂಹ ಶೆಟ್ಟಿ ಹಾಗೂ ತಾಯಿ ಶ್ರೀಮತಿ ಜಯಲಕ್ಷ್ಮಮ್ಮ ದಂಪತಿಗಳ ದ್ವಿತೀಯ ಪುತ್ರರಾಗಿ ಶ್ರೀ ಕೆ.ಆರ್. ಪ್ರದೀಪ್ ಅವರು ಸೆಪ್ಟೆಂಬರ್ 8, 1961 ರಂದು ನಂಜನಗೂಡಿನಲ್ಲಿ ಜನಿಸಿದರು. ರಾಮನಗರದಿಂದ ಮೈಸೂರಿನವರೆಗೆ ಅವರ ಶೈಕ್ಷಣಿಕ ಪ್ರಯಾಣ ಅತ್ಯಂತ ವಿಸ್ಮಯಕಾರಿಯಾದದು. ಅವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ರಾಮನಗರದ ಮೇನ್ ಸ್ಕೂಲ್ನಲ್ಲಿ, ಮಾಧ್ಯಮಿಕ ಶಿಕ್ಷಣವನ್ನು ಜಿಕೆಬಿಎಂಎಸ್ನಲ್ಲಿ ಹಾಗೂ ಪ್ರೌಢಶಾಲಾ ಶಿಕ್ಷಣವನ್ನು ಜಿಎಂಪಿಎಚ್ಎಸ್ನಲ್ಲಿ ಪೂರೈಸಿದರು. ತರುವಾಯ ಪಿಯುಸಿ ವ್ಯಾಸಂಗವನ್ನು ರಾಮನಗರದ ಸರ್ಕಾರಿ ಕಿರಿಯ ಕಾಲೇಜಿನಲ್ಲಿ ಮುಗಿಸಿ ಉನ್ನತ ವ್ಯಾಸಂಗಕ್ಕಾಗಿ ಮೈಸೂರಿಗೆ ತೆರಳಿದರು. ವಿದ್ಯಾರ್ಥಿ ಜೀವನದಲ್ಲಿಯೇ ಅಸಾಧಾರಣ ಪ್ರತಿಭೆಯನ್ನು ಮೆರೆದ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿಬಿಎಂ ಪದವಿಯಲ್ಲಿ 10ನೇ ರ್ಯಾಂಕ್ ಪಡೆದರು. ಚಾರ್ಟೆಡ್ ಅಕೌಂಟೆನ್ಸಿಯಲ್ಲಿ ರಾಷ್ಟ್ರಮಟ್ಟದಲ್ಲಿ ರ್ಯಾಂಕ್ಗಳನ್ನು ಗಳಿಸಿದರು. ಫೈನಲ್ ಸಿಯ ಪರೀಕ್ಷೆಯಲ್ಲಿ ಅಡ್ವಾನ್ಸ್ ಅಕೌಂಟೆನ್ಸಿಯಲ್ಲಿ 100% ಅಂಕಗಳನ್ನು ಗಳಿಸಿ ರಾಷ್ಟ್ರಪತಿಯ ಅಭಿನಂದನೆ ಪಡೆದ ಏಕೈಕ ವ್ಯಕ್ತಿಯಾಗಿ ಇಂದಿಗೂ ಇತಿಹಾಸ ನಿರ್ಮಿಸಿದ್ದಾರೆ. ಅವರು ಸಾಮಾನ್ಯ ವಿದ್ಯಾರ್ಥಿಯಲ್ಲ, ಅಸಾಮಾನ್ಯ ಸಾಧನೆಗಾಗಿ ಹುಟ್ಟಿದ ವ್ಯಕ್ತಿ. 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಖ್ಯಾತ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಸೇವೆ ಸಲ್ಲಿಸಿದವರು. ನಂತರ ನ್ಯಾಯಾಂಗ ಕ್ಷೇತ್ರಕ್ಕೂ ಕಾಲಿಟ್ಟು ಭಾರತದ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ಹೈಕೋರ್ಟ್ನಲ್ಲಿ ಪ್ರಮುಖ ತೆರಿಗೆ ಮತ್ತು ಕಾನೂನು ಪ್ರಕರಣಗಳಲ್ಲಿ ಯಶಸ್ವಿಯಾಗಿ ವಾದ ಮಂಡಿಸಿದ್ದಾರೆ. ತೆರಿಗೆ ಕಾನೂನು, ಸಂವಿಧಾನ ಹಾಗೂ ಭೌತಿಕ ಸ್ವತ್ತು ಹಕ್ಕುಗಳ ಕ್ಷೇತ್ರಗಳಲ್ಲಿ ಅವರು ದೇಶದ ಪ್ರಮುಖ ತಜ್ಞರಲ್ಲಿ ಒಬ್ಬರಾಗಿದ್ದಾರೆ. ಅವರ ವಾದದ ಸ್ಪಷ್ಟತೆ, ಅಧ್ಯಯನದ ಆಳ ಮತ್ತು ಪ್ರಾಮಾಣಿಕತೆ ಅವರಿಗೆ ವಿಭಿನ್ನ ಸ್ಥಾನ ನೀಡಿವೆ. ಶ್ರೀಯುತರು ಶ್ರೀಮತಿ ಅನುರಾಧ ಅವರೊಂದಿಗೆ ದಿನಾಂಕ 20 ಮಾರ್ಚ್ 1992 ರಲ್ಲಿ ವಿವಾಹವಾಗಿ ಮಕ್ಕಳಾದ ಕೆಪಿ ಅನಿರುದ್ಧ ಮತ್ತು ಕೆಪಿ ಪರಿಣಿತ ಮತ್ತು ಸೊಸೆ ಅಪೂರ್ವ, ಮೊಮ್ಮಗಳು ಸಿತಾರಾ ಅವರೊಂದಿಗೆ ಸುಖ ಜೀವನ ನಡೆಸುತ್ತಿದ್ದಾರೆ. ಡಾಕ್ಟರ್ ಕೆ.ಆರ್. ಪ್ರದೀಪ್ ಅವರ ಧರ್ಮಪತ್ನಿ ಅನುರಾಧ ಪ್ರದೀಪ್ ಅವರು ಸಹ ವೃತ್ತಿಯಲ್ಲಿ ಹೈಕೋರ್ಟ್ನ ಹಿರಿಯ ವಕೀಲರು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರಾಗಿರುತ್ತಾರೆ. ಡಾಕ್ಟರ್ ಕೆ.ಆರ್. ಪ್ರದೀಪ್ ಅವರ ಜೊತೆಗೆ ಸರಿಸಾಟಿಯಾಗಿ ಇವರು ಸಹ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿರುತ್ತಾರೆ. ಭಾರತದ ಗಡಿಗಳನ್ನು ಮೀರಿ ವಿಶ್ವವೇದಿಕೆಯು ತಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಿದ್ದಾರೆ. ವಿಶ್ವ ಮೂಟ್ ಕೋರ್ಟ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ದ್ವಿತೀಯ ಬಹುಮಾನ ಗಳಿಸಿದರು. ಅಮೆರಿಕದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿಯೂ ಸೇವೆ ಸಲ್ಲಿಸಿದರು. ಎನ್ಐಟಿಯಿಂದ ವಿಶೇಷ ತರಬೇತಿ ಪಡೆದು ಜಾಗತಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಂಡರು. ಒಬ್ಬ ಯಶಸ್ವಿ ವೃತ್ತಿಪರ ಮಾತ್ರವಲ್ಲ, ದೂರದೃಷ್ಟಿಯ ಉದ್ಯಮಿಯೂ ಹೌದು. ಕರ್ನಾಟಕದ ವಿವಿಧ ನದಿಗಳ ಮೇಲೆ ಸ್ಥಾಪಿಸಿರುವ ಜಲವಿದ್ಯುತ್ ಯೋಜನೆಯ ಮೂಲಕ ಲಕ್ಷಾಂತರ ಮನೆಗಳಿಗೆ ಹಸಿರು ವಿದ್ಯುತ್ ಒದಗಿಸಿದ್ದಾರೆ. ಸಾವಿರಾರು ರೈತರ ಬದುಕಿಗೆ ಹೊಸ ಆಶಾಕಿರಣವಾಗಿದೆ. ಪರಿಸರ ಸಂರಕ್ಷಿಸಲು ಮಹತ್ವದ ಕೊಡುಗೆ ನೀಡಿದ್ದಾರೆ. ಸಾಧನೆಯ ನಿಜವಾದ ಅರ್ಥ ಸಮಾಜಕ್ಕೆ ಮರಳಿ ನೀಡುವುದರಲ್ಲಿ ಇದೆ. ಶಿಕ್ಷಣ, ಆರೋಗ್ಯ, ದೇವಾಲಯ ಅಭಿವೃದ್ಧಿ, ವಿದ್ಯಾರ್ಥಿ ವೇತನ, ಸಮಾಜ ಕಲ್ಯಾಣ, ಪ್ರಕೃತಿ ವಿಕೋಪ ಪರಿಹಾರ ಮತ್ತು ಅನೇಕ ದಾನ ಧರ್ಮಗಳ ಮೂಲಕ ಅವರು ಸಾವಿರಾರು ಕುಟುಂಬಗಳ ಬದುಕಿನಲ್ಲಿ ಬೆಳಕು ಮೂಡಿಸಿದ್ದಾರೆ. ಕರ್ನಾಟಕ ಆರ್ಯ ವೈಶ್ಯ ಚಾರಿಟೇಬಲ್ ಟ್ರಸ್ಟ್ ಮೂಲಕ 9 ಕೋಟಿಗಳಿಗೂ ಅಧಿಕ ವಿದ್ಯಾರ್ಥಿ ವೇತನ ವಿತರಿಸಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ್ದಾರೆ. ಅವರು ಕೇವಲ ವಕೀಲರಲ್ಲ, ಚಿಂತಕರು, ಲೇಖಕರು, ಮಾರ್ಗದರ್ಶಕರು. ತೆರಿಗೆ ಕಾನೂನು, ಭೌತಿಕ ಸ್ವತ್ತು ಹಕ್ಕು ಹಾಗೂ ಆರ್ಥಿಕ ನೀತಿಗಳ ಕುರಿತು ಅವರ ವಿಚಾರಗಳು ದೇಶದ ಅನೇಕ ವೃತ್ತಿಪರರಿಗೆ ದಾರಿದೀಪವಾಗಿದೆ. ಕೆಲವರು ತಮ್ಮ ಯಶಸ್ಸಿನಿಂದ ನೆನಪಾಗುತ್ತಾರೆ, ಕೆಲವರು ತಮ್ಮ ಸಂಪತ್ತಿನಿಂದ ಗುರುತಿಸಲ್ಪಡುತ್ತಾರೆ, ಆದರೆ ಕೆಲವು ಮಹನೀಯರು ತಮ್ಮ ಸೇವೆಯಿಂದ ಶಾಶ್ವತವಾಗಿ ಜೀವಿಸುತ್ತಾರೆ. ಡಾಕ್ಟರ್ ಕೆ.ಆರ್. ಪ್ರದೀಪ್ ಒಬ್ಬ ಅದ್ಭುತ ವೃತ್ತಿಪರ, ದೂರದೃಷ್ಟಿ ಉದ್ಯಮಿ, ಅಪಾರ ದಾನಿ, ಸಮಾಜಮುಖಿ ನಾಯಕ ಮತ್ತು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿರುವ ಮಹಾನ್ ವ್ಯಕ್ತಿತ್ವ. ಡಾಕ್ಟರ್ ಕೆ.ಆರ್. ಪ್ರದೀಪ್ ಸಾಧನೆಯಲ್ಲಿ ಶ್ರೇಷ್ಠತೆ, ನಾಯಕತ್ವದಲ್ಲಿ ಪ್ರಾಮಾಣಿಕತೆ, ಸೇವೆಯಲ್ಲಿ ಮಾನವೀಯತೆ. ಇವರದು ಅಗಾಧ ವ್ಯಕ್ತಿತ್ವ. ಬಲಗೈ ದಾನ ಮಾಡುವುದು, ಎಡಗೈ ಗೊತ್ತಾಗಬಾರದು ಎನ್ನುವುದು ಹಿರಿಯರ ಮಾತು. ಆದರೆ ಡಾಕ್ಟರ್ ಕೆ.ಆರ್. ಪ್ರದೀಪ್ ಅವರ ವ್ಯಕ್ತಿತ್ವ ಬಲಗೈಯಲ್ಲಿ ದಾನ ಮಾಡುವುದು, ಬಲಗೈಯಿನ ಮಣಿಕಟ್ಟಿಗೂ ಗೊತ್ತಾಗಬಾರದು ಎಂಬ ವೇದಾಂತ. ಶ್ರೀಯುತರು ದೇಶದ ಮತ್ತು ರಾಜ್ಯದ ಹಲವಾರು ಸಂಸ್ಥೆಗಳಿಗೆ ದಾನ ಮಾಡಿದರು. ರಾಮನಗರಕ್ಕೆ ಅವರ ಕೊಡುಗೆ ಅಪಾರ.
2021-22ರಲ್ಲಿ ರಾಮನಗರದ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಜೀರ್ಣೋದ್ಧಾರದ ಜೊತೆಗೆ ಶತಮಾನೋತ್ಸವ ಸಮಿತಿಗೆ ಅಧ್ಯಕ್ಷರಾಗಿ ಇವರ ಮುಂದಾಳತ್ವದಲ್ಲಿ ದೇವಾಲಯ ಮತ್ತು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಇಷ್ಟೇ ಅಲ್ಲದೆ ರಾಮನಗರದ ಹಲವಾರು ದೇವಾಲಯಗಳಿಗೆ, ಶಾಲಾ ಕಾಲೇಜುಗಳಿಗೆ ಹಲವಾರು ರೀತಿಯ ದಾನ ಧರ್ಮಗಳನ್ನು ಮಾಡಿರುತ್ತಾರೆ. ಜೈ ವಾಸವಿ. ಸನ್ಮಾನ್ಯ ಶ್ರೀ KR ಪ್ರದೀಪ್, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್, ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ತುಮಕೂರು ವಿಶ್ವವಿದ್ಯಾನಿಲಯ ನೀಡಿ ಪುರಸ್ಕರಿಸಿದೆ. ಇದು ಬಹಳ ಸಂತೋಷ. ಇಂಥ ಘನತವೆತ್ತ ವ್ಯಕ್ತಿಗಳು, ಸಾಧಕರಿಗೆ ಇಂತಹ ಪ್ರಶಸ್ತಿ ಸಿಕ್ಕಿದಾಗ ಪ್ರಶಸ್ತಿಗೆ ಒಂದು ಮೆರುಗು ಬರುತ್ತೆ ಅಂತ ನನ್ನ ಭಾವನೆ. ಅನೇಕ ಮಂದಿಗೆ ಈ ಗೌರವ ಡಾಕ್ಟರೇಟ್ ಬಂದಿದೆ. ಅದರಲ್ಲೂ ತುಮಕೂರು ವಿಶ್ವವಿದ್ಯಾನಿಲಯ ಬಹಳ ಹುಡುಕಿ ಪರಿಶೋಧನೆ ಮಾಡಿ ಇಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಕೊಡ್ತಾ ಇರೋದು ಬಹಳ ಸಂತೋಷದ ವಿಚಾರ. ವಿದ್ಯಾರ್ಥಿ ದೆಸೆಯಿಂದಲೂ ಅತ್ಯಂತ ಉತ್ತಮ ಅಂಕಗಳನ್ನು ಪಡೆದು ಅತಿ ಬುದ್ಧಿವಂತಿಕೆಯಿಂದ ಅವರು ಉತ್ತೀರ್ಣರಾಗಿರುವಂತಹದ್ದು ಎಲ್ಲರಿಗೂ ತಿಳಿದ ವಿಷಯ. CA ಮಾಡುವಾಗ CAನಲ್ಲಿ ಹೈಯರ್ ಅಕೌಂಟೆನ್ಸಿಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದ ವಿದ್ಯಾರ್ಥಿ ಶ್ರೀ KR ಪ್ರದೀಪ್ ಅವರು. ಇದು ಇಂದಿಗೂ ಚಾರ್ಟೆಡ್ ಅಕೌಂಟೆಂಟ್ಸ್ ಚರಿತ್ರೆಯಲ್ಲಿ ಅಮರಾಜವಾಗಿ ಉಳಿದುಕೊಂಡ್ಬಿಟ್ಟಿದೆ. ಇಲ್ಲಿವರೆಗೂ ಯಾರೂ ಅದನ್ನು ಬ್ರೇಕ್ ಮಾಡೋಕ್ಕಾಗಿಲ್ಲ ಈ ಒಂದು ರೆಕಾರ್ಡನ್ನು. KR ಪ್ರದೀಪ್ ಅವರು ಮಹಾನ್ ಭಕ್ತರು, ವಾಸವಿ ಅಮ್ಮನವರ ಪರಮ ಭಕ್ತರು ಸಹ ಅವರು ಅನೇಕ ದೇಣಿಗೆಗಳನ್ನು ತುಂಬ ಕಡೆ ಕೊಟ್ಟಿದ್ದಾರೆ. ಉದಾಹರಣೆಗೆ ಪೆನಗೊಂಡಲ್ಲಿ ಅವರು ನೀಡಿರುವಂತಹ ಒಂದು ಮಹಾದ್ವಾರದ ದೇಣಿಗೆ ಚಿರಕಾಲ ಚರಿತ್ರೆಯಲ್ಲಿ ಉಳಿದೋಗುತ್ತೆ. ಈ ಥರ ಅನೇಕ ಪುಣ್ಯ ಕೆಲಸಗಳನ್ನು ಮಾಡಿದ್ದಾರೆ. ಈಗ ಸೋಲಾರ್ ಪವರ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಭಾಳ ಸಂತೋಷದ ವಿಚಾರ. ಅವ್ರಿಗೆ ಶುಭ ಆಗಲಿ. ನೀವು ಹಮ್ಮಿಕೊಂಡಿರೋ ಕಾರ್ಯಕ್ರಮ ಭಾಳ ಒಳ್ಳೆ ಕಾರ್ಯಕ್ರಮ. KR ಪ್ರದೀಪ್ ರವರಿಗೆ ಅಖಿಲ ಭಾರತ ಶ್ರೀ ವಾಸವಿ ಪೆನಗೊಂಡ ಟ್ರಸ್ಟ್ ವತಿಯಿಂದ ನಮ್ಮೆಲ್ಲರ ಶುಭಾಶಯಗಳು, ಶುಭ ಕಾಮನೆಗಳು. ಜೈ ವಾಸವಿ. Heartiest congratulations to KR Pradeep. He is now Dr. KR Pradeep, conferred the doctorate from Tumkur University. KR Pradeep is a very accomplished person. He is not only a chartered accountant, he is a rank student, securing 8th and 13th rank in the CA inter and final exams, and he has scored 100 out of 100. I think from the inception of the institute, he must be the only person who has scored 100 out of 100 in accounts, and he has created history in the mock criminal held at US in very young age. He is a very successful chartered accountant, and he is the highest taxpayer of personal taxes in India till recently. He is not only a chartered accountant, he is a banker. He is not only a banker, he is also an industrialist. And apart from industrialist, he is a philanthropic donor in all the institutions. How he came up in the life, like journey of life, he come forward to support every student. So happy that he is our senior vice president, chairman of Higher Education Scholarship Committee. Together we have done more than 15,000 scholarship worth 20 crores. And he is a major contributor in every walks of life, be it Mahasabha, be it Asik Koshaba, or Girls Hostel Project, or the Institute of Chartered Accountants of India, or Tumkur University. Name anyone. He is one person, apart from his active in profession, now he is moved to the senior advocate of Supreme Court. What a person can accomplish from the Ramnagaram to come to Bangalore, to go globally and again achieve the highest of highest positions in his lifetime, be it lifetime achievement awarded by Mahasabha, and again recently after conferring doctorate, he has been told me that he is elected as unanimously the president of IT bar of ITAT. What a person he is. Very humble, very simple. I feel that a genius, and we are fortunate to have among us a great person, a great human being, a simple living, high thinking. I think Pradeep, God bless you and Anuradha and your lovely children. Dr. A.S. Prasad, President, Karnataka Arya Charitable Trust, and more than that, Pradeep and myself, we are like both sides of the same coin, thinkings alike, and want to do betterment for the society. By